ಯತ್ನಾಳ್ ಅವರು ಭಾಳ ಗಟ್ಟಿ ಮನುಷ್ಯ ಅವರು. ಯತ್ನಾಳ್ ಅವರು ಯಾವಾಗಲೂ ಇದ್ದದನ್ನು ಇದ್ದಂಗೆ ಹೇಳಿಬಿಡ್ತಾರೆ, ಮುಚ್ಚು ಮರೆ ಏನು ಇಟ್ಕೊಳ್ಳೋಂಗಿಲ್ಲ. ಒಮ್ಮೊಮ್ಮೆ ಏರುಪೇರು ಆಕತಿ, ಒಮ್ಮೊಮ್ಮೆ ಕರೆಕ್ಟಾಗಿ ಹೇಳಿರ್ತಾರೆ. ಇದನ್ನು ಕರೆಕ್ಟಾಗಿ ಹೇಳ್ಯಾರದ್ದು ಭಾವನೆ ನಂದು. ಅವ್ರು ಯಾವುದೇ ಭ್ರಷ್ಟಾಚಾರ ಅಂಥವು ತಡೆಯುವಂಥ ಶಕ್ತಿ ಅವ್ರಿಗಿಲ್ಲ. ಯಾರೇ ಪಕ್ಷದವ್ರಿರಲಿ ಯಾರಿರಲಿ ನೇರವಾಗಿ ಹೇಳ್ತಕ್ಕಂಥ ಸ್ವಭಾವದ ವ್ಯಕ್ತಿ ಯತ್ನಾಳ್ ಅವರು. ಅವ್ರ ಪಕ್ಷದ ಹೇಳ್ಯಾರಪ್ಪ ಅಂದ್ರೆ ನಿಜವಾಗೂ ಅದು ಇರಬೇಕಂತ ಅನಿಸುತ್ತೆ. ಈ 40,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾರೆ. ಒಂದು ದುಡ್ಡ, ಎರಡು ದುಡ್ಡ. ನಮ್ಮ ಪಕ್ಷದವ್ರು ಹೇಳಿಲ್ಲ ಅದನ್ನು. ಯತ್ನಾಳ್ ಸಾಹೇಬ್ ಸೀನಿಯರ್ ಪೊಲಿಟಿಷಿಯನ್, ಅವರು ಸೆಂಟ್ರಲ್ ಮಂತ್ರಿ ಆದವರು, ಅನುಭವಿ ಅವರು, ಪಕ್ಷದ ಬಗ್ಗೆ ಹಗಲಿರುಳು ದುಡಿದವರು. ಅವರಿಗೆ ಭ್ರಷ್ಟಾಚಾರ ಬಗ್ಗೆ ಗೊತ್ತಾಗೈತೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್ ಇನ್ನೂ ಇದೆ, ಪಕ್ಷದಿಂದ ಹೊರಗೆ ಹಾಕಿದರೆ ಅವಾಗ ಎಲ್ಲದೂ ಅವ್ರ ಹತ್ತಿರ ಎಲ್ಲ ರೆಕಾರ್ಡ್ ಇದ್ದಂಗೆ ಇದೆ. ಅವ್ರು ಮುಚ್ಚಿಟ್ಕೊಂಡವ್ರು ಯಾವ ಹೊರಗೆ ಬಿಡ್ತಾರೋ ಗೊತ್ತಿಲ್ಲ, ಹೊರಗೆ ಬಿಡ್ತಾರೆ ಅವರು. ಅವ್ರ ಹತ್ತಿಲೆ ಏನೇನು ಅಸ್ತ್ರಗಳದಾವು, ಏನು ಇಟ್ಕೊಂಡಾರ ಅದನ್ನು ಇಮಿಡಿಯೇಟ್ ಬಿಡುವಂಥ ಕೆಲಸ ಮಾಡಬೇಕಂದ್ರೆ ಅವ್ರು ನಿಷ್ಠುರ ವ್ಯಕ್ತಿ. ಅವರು ಸಸ್ಪೆಂಡ್ ಮಾಡಿದಾಗ ಬಿಡ್ತೀವಿ ಅಂತಕ್ಕಂಥದ್ದು ಮಾತು ಸರಿಯಲ್ಲ ಅವ್ರದ್ದು. ಅವ್ರ ನಿಷ್ಠುರತನ, ಅವ್ರ ಸತ್ಯತೆಗೆ ಹೊರಗೆ ಬರಬೇಕಾದ್ರೆ ಇವತ್ತೇ ಅದು ಏನೈತೆ ಅವರೆಲ್ಲ ಒಳಗಡೆದು ಏನೈತೆ ಎಲ್ಲ ತೆಗೆದು ಬಿಡಬೇಕು.